ನಮಸ್ಕಾರ. ಇವತ್ತಿನ ವಿಡಿಯೋ ಮಾರುಕಟ್ಟೆ ಮತ್ತೆ ಮೇಲಕ್ಕೆ ಹೋಗುವ ಸಂಭವ ಕ್ವಶನ್ ಮಾರ್ಕ್ ಹಾಕಿದ್ದೇನೆ, ಆಶ್ಚರ್ಯ ಕಾಮನು ಹಾಕಿದ್ದೇನೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಹೂಡಿಕೆದಾರರಿಗೆ ಒಂದು ಸಂತಸದ ನ್ಯೂಸ್ ಕೊಡ್ತಾ ಇದ್ದೇನೆ. ನಿಫ್ಟಿ ಇವತ್ತು ನ್ಯೂ ಲೈಫ್ ಟೈಮ್ ಹೈ ತಲುಪಿತು. ಇವತ್ತಿಗಿಂತ ಮುಂಚೆ ನಿಫ್ಟಿಯ ಇಂಟ್ರಾಡೇ ಲೈಫ್ ಟೈಮ್ ಹೈ ಒಂದು 22,127 ಇತ್ತು. ಇವತ್ತು ಅದು 22,187 ಟಚ್ ಆಗಿ ಕ್ಲೋಸ್ ಆಗಿದ್ದು 22,122. ನಾವು 4 ತಿಂಗಳ ಕೆಳಗೆ ಒಂದು ವಿಡಿಯೋ ಮಾಡಿದ್ವಿ ಅಬೌಟ್ ಪ್ರೀ ಎಲೆಕ್ಷನ್ ರ್ಯಾಲಿ ಇನ್ ದ ಇಂಡಿಯನ್ ಮಾರ್ಕೆಟ್ಸ್. ಆವಾಗ ನಿಫ್ಟಿ ಅಂದಾಜು 19,700 ಮತ್ತು ನಮ್ಮ ಥಂಬ್ನೇಲ್ ಟೈಟಲ್ ಹೇಗಿತ್ತು ಅಂತಂದ್ರೆ, ಲೋಕಸಭೆ ಚುನಾವಣೆಗೆ ಮುಂಚಿತವಾಗಿ ನಿಫ್ಟಿ 22,500 ಅಂತ ಹಾಕಿದ್ವಿ. ಅಂಕಿ ಅಂಶಗಳ ಪ್ರಕಾರ ಕಳೆದ 5 ಜನರಲ್ ಎಲೆಕ್ಷನ್ ಮುಂಚೆ 6 ತಿಂಗಳ ಮುಂಚೆ ಎಲೆಕ್ಷನ್ಗಿಂತ ನಿಫ್ಟಿ ಅಂದಾಜು 15.8% ಮೇಲಕ್ಕೆ ಹೋಗಿತ್ತು. ಮತ್ತೆ ಇಂಡಿವಿಜುವಲ್ ಸ್ಟಾಕ್ಸು ನಿಫ್ಟಿ 50ಗಿಂತ ಜಾಸ್ತಿ ಮೇಲಕ್ಕೆ ಹೋಗಿತ್ತು ಅದೇ ರೇಂಜಲ್ಲಿ. ಅದೇ ಥರನೇ ಎಲೆಕ್ಷನ್ ಫೇಸಸ್ ಅಲ್ಲಿ ಏಪ್ರಿಲ್ ಫಸ್ಟ್ ವೀಕಿಂದ ಮೇ 2nd or 3rd ವೀಕ್ ವರೆಗೆ ನಡೀತದೆ ಅಂತಂದ್ರೆ 6 ತಿಂಗಳ ಮುಂಚೆ ಎಲೆಕ್ಷನ್ಗೆ ಅಂತಂದ್ರೆ 1ನೇ ತಾರೀಕು ಅಕ್ಟೋಬರ್ 2023 ಟಿಲ್ ಅರೌಂಡ್ 31st ಮಾರ್ಚ್ 2024 ಮತ್ತು ಲಾಸ್ಟ್ ವರ್ಕಿಂಗ್ ಡೇ ಆಫ್ ಸೆಪ್ಟೆಂಬರ್ 2023 ಅಲ್ಲಿ ನಿಫ್ಟಿ ಕ್ಲೋಸ್ ಆಗಿದ್ದು 19,638. ಎಂಡ್ ಆಫ್ ಸೆಪ್ಟೆಂಬರ್ ನಿಫ್ಟಿ 19,638 ನಿಫ್ಟಿ ಆಲ್ರೆಡಿ 12.6% ಅಪ್ರಿಸಿಯೇಷನ್ ಅನ್ನು ಕಂಡಿತ್ತು. ನಿಫ್ಟಿ ಏನಾದರೂ ಆ ಲೆವೆಲ್ಗಿಂತ 15-16% ಮೇಲಕ್ಕೆ ಹೋಗಬೇಕು ಲಾಂಗ್ ಟರ್ಮ್ ಅವರೇಜ್ ಅಲ್ಲಿ ಅಂತಂದ್ರೆ 6 ತಿಂಗಳಿಗಿಂತ ಮುಂಚೆ ಎಲೆಕ್ಷನ್ಗೆ ಅಂತಂದ್ರೆ ನಿಫ್ಟಿ ಕುಡ್ ಬಿ ಇನ್ ದ ರೇಂಜ್ ಆಫ್ 22,500 to 22,800 ಬೈ ದ ಎಂಡ್ ಆಫ್ ಮಾರ್ಚ್ 2024. ಹಾಗೇನೆ ಹಿಂದಿನ ದಿನಗಳ ಅಂಕಿ ಅಂಶಗಳನ್ನು ತಗೊಂಡ್ರೆ 6 ತಿಂಗಳು ಆದ್ಮೇಲೆ ಎಲೆಕ್ಷನ್ ಮಾರ್ಕೆಟ್ಸ್ ಆನ್ ಅನ್ ಆವರೇಜ್ 17.28% ಮೇಲಕ್ಕೆ ಹೋಗಿದೆ ಕಳೆದ 5 ಜನರಲ್ ಎಲೆಕ್ಷನ್ ಅಲ್ಲಿ. ಆದ್ದರಿಂದ ಹಿಸ್ಟ್ರಿ ಏನಾದರೂ ರಿಪೀಟ್ ಆಗುತ್ತೆ ಅಂತಂದ್ರೆ 2024 ವಿಲ್ ಬಿ ಎ ಪಾಸಿಟಿವ್ ಅಂಡ್ ಗುಡ್ ಇಯರ್ ಫಾರ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್. ಇವತ್ತು ಮಾರುಕಟ್ಟೆ ನ್ಯೂ ಹೈ ತಲುಪಿದೆ. ಅನಲಿಸ್ಟ್ ಏನು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ, ಭವಿಷ್ಯವಾಣಿ ಹೇಳ್ತಾ ಇದ್ದಾರೆ ಅಂತಂದ್ರೆ ನಿಫ್ಟಿ ಒಂದು ಅಂದಾಜು 22,300ರಿಂದ 22,400 ಲೆವೆಲ್ ಅಲ್ಲಿ ಕ್ಲೋಸ್ ಆಗುವಂತ ಚಾನ್ಸ್ ಇದೆ ಈ ವಾರದಲ್ಲಿ. ಈಗ ಫಾಲೋಯಿಂಗ್ ಆರ್ ಸಮ್ ಆಫ್ ದಿ ರೀಸನ್ಸ್ ಫಾರ್ ದಿ ನಿಫ್ಟಿ ರ್ಯಾಲಿ ಕುಡ್ ಕಂಟಿನ್ಯೂ ಇನ್ ದ ಕಮಿಂಗ್ ಫ್ಯೂ ವೀಕ್ಸ್. ಈಗ ನೀವು ಕೇಳಬಹುದು, ನಿಫ್ಟಿ ಯಾಕೆ ಮೇಲಕ್ಕೆ ಹೋಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಅಂತಂದ್ರೆ ಅದಕ್ಕೊಂದಷ್ಟು ಕಾರಣಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲನೇದು ಲೋಕಸಭಾ ಎಲೆಕ್ಷನ್ಸ್ ಪ್ರೀ ಪೋಲ್ ಸರ್ವೆ. 2 ಇಂಪಾರ್ಟೆಂಟ್ ಪ್ರೀ ಪೋಲ್ ಸರ್ವೆಗಳನ್ನು ಭಾರತದಲ್ಲಿ ಮಾಡಲಾಯಿತು. ಒಂದು ಇಂಡಿಯಾ ಟುಡೇ, ಇನ್ನೊಂದು ಟೈಮ್ಸ್ ನೌ. ಮತ್ತೆ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ ಕಂಫರ್ಟಬಲ್ ಮೆಜಾರಿಟಿ ಸಿಗುತ್ತೆ NDAಗೆ. ಆದ್ದರಿಂದ ಇನ್ವೆಸ್ಟರ್ಸ್ಗೆ ಒಂದಷ್ಟು ಕಾನ್ಫಿಡೆನ್ಸ್ ಸ್ಟಾರ್ಟ್ ಆಗಿದೆ ಮತ್ತು ಮಾರುಕಟ್ಟೆಯಲ್ಲಿ ಬುಲ್ಲಿಶ್ ಆಟಿಟ್ಯೂಡ್ ಸ್ಟಾರ್ಟ್ ಆಗಿದೆ. ಈಗ ಎರಡನೆಯ ಕಾರಣ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್. ನೀವು ಮಾರುಕಟ್ಟೆಯನ್ನು ನೋಡಿದ್ರೆ FIIಗಳು ಫೆಬ್ರವರಿಯಲ್ಲಿ ನೆಟ್ ಸೆಲ್ಲರ್ಸ್, ಆದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತು ಇಂಡಿವಿಜುವಲ್ ಇನ್ವೆಸ್ಟರ್ಸ್ ನೆಟ್ ಬಯರ್ಸ್ ಆಗಿದ್ದಾರೆ. ಅಲ್ಲದೆ SIP ಫಿಗರ್ ಏನಿದೆ ಮ್ಯೂಚುವಲ್ ಫಂಡ್ ಆಲ್ ಟೈಮ್ ಹೈ ಅಲ್ಲಿದೆ. ಅಲ್ಲದೆ ಇನ್ವೆಸ್ಟರ್ಸ್ ಆರ್ ಹೋಪ್ಫುಲ್ ಆಫ್ ಎ ಗುಡ್ ಇಯರ್. ಅಲ್ಲದೆ ಜನವರಿ 2024ರಲ್ಲಿ 46 ಲಕ್ಷ ಹೊಸ ನ್ಯೂ ಡಿಮ್ಯಾಟ್ ಅಕೌಂಟ್ಗಳನ್ನು ಓಪನ್ ಮಾಡಲಾಗಿದೆ. ಅದು ಕೂಡ ಒಂದು ದೊಡ್ಡ ರೆಕಾರ್ಡ್. ಈಗ ಮೂರನೆಯ ಕಾರಣ, ಮೆನಿ ಲಾರ್ಜ್ ಕ್ಯಾಪ್ಸ್ ಹ್ಯಾವ್ ಅಂಡರ್ ಪರ್ಫಾರ್ಮ್. 2023 ಮತ್ತು ಇವತ್ತಿನವರೆಗೆ 2024ರಲ್ಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಸ್ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ. ಆದರೆ ಸುಮಾರು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾವೆ. ಈ ಸ್ಟಾಕ್ಗಳೇನಾದರೂ ಮುಂದಿನ ದಿನಗಳಲ್ಲಿ ಚಿಗುರುಕೊಳ್ಳುತ್ತೆ, ಚೇತರಿಸ್ಕೊಳ್ಳುತ್ತೆ ಅಂತಂದ್ರೆ ಮತ್ತೆ ನಿಫ್ಟಿ ಒಂದಷ್ಟು ಮೇಲಕ್ಕೆ ಹೋಗುವಂತ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಈಗ ನಾಲ್ಕನೆಯ ಕಾರಣ, ಹೋಪ್ ಆಫ್ RBI ರೇಟ್ ಕಟ್. ಇನ್ಫ್ಲೇಷನ್ ಒಂದಷ್ಟು ಕಮ್ಮಿ ಆದರೆ ನಿರೀಕ್ಷೆ ಇದೆ RBI ಅವರು ಇಂಟ್ರೆಸ್ಟ್ ರೇಟ್ ಅನ್ನು ಇನ್ನು ಬರುವ ತಿಂಗಳುಗಳಲ್ಲಿ ಕಡಿಮೆ ಮಾಡ್ಬೋದು. ಹಾಗೇನಾದರೂ ಮಾಡಿದ್ರೆ ಅದು ಮಾರುಕಟ್ಟೆಗೆ ಪಾಸಿಟಿವ್. ಯಾಕಂತಂದ್ರೆ
ಲೋವರ್ ಇಂಟ್ರೆಸ್ಟ್ ರೇಟ್ ಅಂತಂದ್ರೆ ಹೈಯರ್ ಗ್ರೋತ್ ಆಫ್ ಪ್ರಾಫಿಟ್ಸ್ ಅಂಡ್ ಬೆಟರ್ ಎಕಾನಮಿಕ್ ಗ್ರೋತ್ ಫಾರ್ ದ ಕಂಪನೀಸ್. ಈಗ ಒಂದು ಪ್ರಾಮುಖ್ಯವಾದ ಅನೌನ್ಸ್ಮೆಂಟ್, ಎಲ್ಲ ಷೇರುಗಳು ಹಿಮಾಲಯದಲ್ಲಿ ಬೆಲೆ ಕಡಿಮೆ ಆಗೋದಕ್ಕೆ ಕಾಯುತ್ತಾ ಇದ್ದೇನೆ. ಒಂದು ಚರ್ಚೆ, ಯಾಕಂದ್ರೆ ನಮಗೆ ಬಹಳ ಜನ ಹೇಳ್ತಾರೆ ಮಾರುಕಟ್ಟೆ ತುಂಬಾ ಮೇಲಕ್ಕೆ ಹೋಗಿದೆ, ಅದರಿಂದ ಮಾರುಕಟ್ಟೆ ಬೀಳೋದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಮಾರುಕಟ್ಟೆ ಬೀಳುತ್ತಾ, ಯಾವಾಗ ಹಣ ಹಾಕಬೇಕು, ಇವುಗಳ ಬಗ್ಗೆ ಒಂದು ಚರ್ಚೆ ಮಾಡ್ತಾ ಇದ್ದೇವೆ. 20ನೇ ತಾರೀಕು ಫೆಬ್ರವರಿ ಮಂಗಳವಾರ ರಾತ್ರಿ 9 ಗಂಟೆಯಿಂದ 10 ಗಂಟೆ ಯೂಟ್ಯೂಬ್ ಲೈವ್ ಅಲ್ಲಿ. ನೀವು ಕೂಡ ಬನ್ನಿ, ಸ್ನೇಹಿತರನ್ನು ಕರ್ಕೊಂಬನ್ನಿ. ಈ ಸಂದರ್ಭದಲ್ಲಿ ಮಾರುಕಟ್ಟೆ ಇಷ್ಟೊಂದು ಉತ್ತುಂಗಕ್ಕೆ ಹೋದಂತಹ ಒಂದು ಸನ್ನಿವೇಶದಲ್ಲಿ 2 ತರ ಇನ್ವೆಸ್ಟರ್ಸ್ ಇದ್ದಾರೆ, 2 ಕ್ಯಾಟಗರಿ. ಒಂದು, ಪೀಪಲ್ ಆರ್ ಇನ್ವೆಸ್ಟಿಂಗ್ ರೆಗ್ಯುಲರ್ಲಿ ಅಂಡ್ ಆರ್ ಕ್ವೈಟ್ ಹ್ಯಾಪಿ ವಿತ್ ದ ಮಾರ್ಕೆಟ್ ಹೈ. ಅಂದ್ರೆ ಬಹಳ ಜನ ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. SCP ಮುಖಾಂತರ ಅವರಿಗೆ ಮಾರುಕಟ್ಟೆ ಮೇಲಕ್ಕೆ ಹೋಗಿದೆ, ಖುಷಿಯಾಗಿದೆ. ಈಗ ಎರಡನೆಯ ಕ್ಯಾಟಗರಿ ಪೀಪಲ್ ಆರ್ ವೇಟಿಂಗ್ ಫಾರ್ ಕರೆಕ್ಷನ್ ಟು ಇನ್ವೆಸ್ಟ್ ಅಂಡ್ ಹ್ಯಾವ್ ಅ ಸ್ಲೈಟ್ ರಿಗ್ರೆಟ್ ದೇ ಡಿಡ್ ನಾಟ್ ಇನ್ವೆಸ್ಟ್ ಸಮ್ ಮನಿ ಅರ್ಲಿಯರ್. ಅಂದ್ರೆ ಮಾರುಕಟ್ಟೆ ಕೆಳಗೆ ಬೀಳುತ್ತೆ, ನಾನು ಇನ್ನೂ ಹಣವನ್ನು ಹಾಕಿಲ್ಲ ಅಂತ ಬೇಸರದಲ್ಲಿದ್ದಾರೆ. ಈ ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ, ನೀವು ಯಾವ ಕ್ಯಾಟಗರಿ ಇನ್ವೆಸ್ಟರ್? ಮೊದಲನೇದು, ಹ್ಯಾಪಿ ಬಿಕಾಸ್ ಯು ಇನ್ವೆಸ್ಟೆಡ್ ರೆಗ್ಯುಲರ್ಲಿ, ನೀವು ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಅಂತ ಸಂತೋಷವಾಗಿದ್ದೀರಿ. ಎರಡನೇದು, ಬಹಳ ಬೇಸರದಲ್ಲಿದ್ದೀರಿ, ಯಾಕಂತಂದ್ರೆ ಮಾರುಕಟ್ಟೆ ಕೆಳಗಿದ್ದಾಗ ಇನ್ವೆಸ್ಟ್ ಮಾಡಲಿಲ್ಲ, ಮತ್ತೆ ಮೇಲಕ್ಕೆ ಹೋದಾಗ ಕರೆಕ್ಷನ್ ಆಗಲಿ ಅಂತ ಕಾಯ್ತಾ ಇದ್ದೀರಿ. ಆದ್ದರಿಂದ ದಯವಿಟ್ಟು ಟೈಪ್ ಮಾಡಿ ಹ್ಯಾಪಿ ಆರ್ ಡಿಸಪಾಯಿಂಟೆಡ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ. ಆಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಸಮೀಕ್ಷೆ ಪ್ರಕಾರ ಯಾರು ಎಲ್ಲೆಲ್ಲಿ ಇದ್ದಾರೆ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋ ಚೆನ್ನಾಗಿದೆ ಅಂತಂದ್ರೆ ನಮಗೆ ಬೆನ್ ತಟ್ಟಬೇಕು ಅಂತಂದ್ರೆ ಎಲ್ಲಾ ಸ್ನೇಹಿತರಿಗೆ ಕಳಿಸಿದಾಗ ನಮಗೆ ಖುಷಿ ಆಗುತ್ತೆ, ಜಾಸ್ತಿ ಜನ ಈ ವಿಡಿಯೋನ ನೋಡಿದಾಗ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.